ಬ್ರೇಕ್ನ ನಂತರ ಕುಡ್ಲಾ ಸಮಾಚಾರಕ್ಕೆ ಸ್ವಾಗತ. ಈಗ ಕುಡ್ಲಾದ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ಗಳ ಬಗ್ಗೆ ಮಾತನಾಡೋಣ. ಪುತ್ತೂರು ಬಿಜೆಪಿ ಮುಖಂಡರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೆ ಸಂಚಲನ ಮೂಡಿಸ್ತಾ ಇದೆ ಆ ಪ್ರಕರಣ. ಪುತ್ತೂರು ಬಿಜೆಪಿ ಮುಖಂಡರ ಅತ್ಯಾಚಾರ ಪ್ರಕರಣ ಈಗ ಮತ್ತೆ ಸಂಚಲನವನ್ನು ಮೂಡಿಸ್ತಾ ಇದೆ. ಗರ್ಭಿಣಿಯಾಗಿಸಿ ಮದುವೆಯಾಗುವುದಾಗಿ ನಂಬಿಸಿ ವಂಚನೆ ಪ್ರಕರಣ ಅದು. ನ್ಯಾಯಾಂಗ ಬಂಧನದಲ್ಲಿರುವ ಆರೋಪಿಗೆ ಸದ್ಯಕ್ಕಿಲ್ಲ ರಿಲೀಫ್, ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಇಲ್ಲ. ಆರೋಪಿ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ತಿರಸ್ಕೃತಗೊಳಿಸಿದೆ ನ್ಯಾಯಾಲಯ. ಆರೋಪಿ ಕೃಷ್ಣ ರಾವ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ಜಿಲ್ಲಾ ಸತ್ರ ನ್ಯಾಯಾಲಯ ವಜಾಗೊಳಿಸಿದೆ. ಆರೋಪಿ ಬಂಧನವಾದರೂ ಸಂತ್ರಸ್ತ ಕುಟುಂಬದ ಆಕ್ರೋಶ ಇನ್ನೂ ತಣದಿಲ್ಲ. ಕುಟುಂಬಸ್ಥರ ಆಕ್ರೋಶ ನಿಜಕ್ಕೂ ದಿನದಿಂದ ದಿನಕ್ಕೆ. ಆರೋಪಿ ವಿರುದ್ಧ ಅತ್ಯಾಚಾರ ಮತ್ತು ನಂಬಿಕೆ ದ್ರೋಹ ಪ್ರಕರಣ ದಾಖಲಾಗಿತ್ತು. ಆರೋಪಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದ್ದ ನ್ಯಾಯಾಲಯ. ಪುತ್ತೂರು ಬಿಜೆಪಿ ಮುಖಂಡರ ಅತ್ಯಾಚಾರ, ಪುತ್ತೂರು ಬಿಜೆಪಿ ಮುಖಂಡರ ಮಗನ ಅತ್ಯಾಚಾರ ಪ್ರಕರಣ ಮತ್ತೆ ಈಗ ಸಂಚಲನ ಮೂಡಿಸ್ತಾ ಇದೆ. ಗರ್ಭಿಣಿಯಾಗಿಸಿ ಮದುವೆ ಆಗುವುದಾಗಿ ನಂಬಿಸಿ ವಂಚನೆ ಮಾಡಿದ್ದ ಆರೋಪ ಅದು. ಬಿಜೆಪಿ ಮುಖಂಡನ ಮಗನ ಪ್ರಕರಣ ಅದು. ನೋಡಿ, ಆ ಹೆಣ್ಮಗಳು ಪಾಪ ಅಲ್ಲಿನ ಸಾಕಷ್ಟು ರಾಜಕೀಯ ಪಕ್ಷದವರು ಕೂಡ ಸಂತ್ರಸ್ತ ಕುಟುಂಬದ ಪರ ನಿಂತು ಭರವಸೆಯ ಮಾತುಗಳನ್ನು ಆಡೋದಕ್ಕೂ ಕೂಡ ಮುಂದಾಗಲಿಲ್ಲ. ಸೊ ಆ ಸಂತ್ರಸ್ತ ಕುಟುಂಬ ಕಟ್ಟ ಕಡೆಯದಾಗಿ ಎಡಪಂಥೀಯ ರಾಜಕೀಯ ಪಕ್ಷಕ್ಕೂ ಮೊರೆ ಹಿಡಬಹುದಾದಂಥ ಪರಿಸ್ಥಿತಿಗೆ ತಂದುಬಿಡ್ತು ಈ ಪ್ರಕರಣ. ಅದಾದ ನಂತರ ನನ್ನ ಮಗಳನ್ನ ಅಟ್ಲೀಸ್ಟ್ ಮದುವೆ ಆಗ್ತಾನ ನಾವು ಕ್ಷಮೆ ಕೊಟ್ಟು ಬಿಡ್ತೀವಿ ಅಂತ ಹೇಳಿದ್ರು ಆ ಸಂತ್ರಸ್ತ ಕುಟುಂಬ. ಆದರೆ ಒಪ್ಪಿಕೊಳ್ಳೋದಕ್ಕೆ ಮಗನೂ ರೆಡಿ ಇಲ್ಲ. ಕೆಟ್ಟ ಘಳಿಗೆಯಲ್ಲಿ ದುರ್ಮುಹೂರ್ತದಲ್ಲಿ ಮೈಮರೆತು ಬಿಟ್ಟೆ ಅಂತಾನ ಅಲ್ಲ, ಹೆಣ್ಣು ಮಗಳ ದೇಹವನ್ನ ಸುಖಿಸುವ ಸಂದರ್ಭದಲ್ಲಿ ವಿವೇಚನೆ ಬಳಸಬೇಕಾಗಿತ್ತು. ಕೆಟ್ಟ ಘಳಿಗೆ ಒಂದರಲ್ಲಿ ಆಗಬಾರದ ಆಗ ಕೆಲಸ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಆ ಪ್ರಕರಣ ಮುಗಿದೋಗುತ್ತಾ? ಖಂಡಿತ ಇಲ್ಲ. ಕಾನೂನಿನ ದೃಷ್ಟಿಯಲ್ಲಿ ಅದು ಅಪರಾಧ. ಒಂದು ನಂಬಿಸಿ ವಂಚನೆ ಮಾಡೋದು, ಮತ್ತೊಂದು ಆಕೆಯನ್ನ ಗರ್ಭವತಿ ಮಾಡಿದ್ದು, ಇನ್ನೊಂದು ರೇಪ್. ಕೆಲವೊಮ್ಮೆ ಅನುಮತಿ ಇಲ್ಲದೆ ಇದ್ರೆ ಅದು ರೇಪ್ ಕೇಸ್ ಆಗುತ್ತೆ. ಇನ್ನು ಆ ಸಂತ್ರಸ್ತೆಯ ಹುಡುಗಿಯ ಸ್ಟೇಟ್ಮೆಂಟ್ ಆಧಾರದಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿರುವಂತಹದ್ದು. ತಂದೆ ಬಿಜೆಪಿ ಮುಖಂಡ, ಬುದ್ಧಿ ಹೇಳಬೇಕಾಗಿರೋನು. ಇದು ಮಂಗಳೂರಿನ ಪುತ್ತೂರು, ಮಂಗಳೂರಿನ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವ ಪುತ್ತೂರು ಅನ್ನೋ ಸಂಸ್ಕಾರ ಭರಿತ ನಾಡಿನ ಕತೆ ಇದು. ಕುಡ್ಲಾ ಸಮಾಚಾರದಲ್ಲಿ ಇದು ಅತ್ಯಂತ ಸಂಚಲನವನ್ನ ಮೂಡಿಸಿದಂತಹ ಪ್ರಕರಣದ ಬಗ್ಗೆ ಹೇಳ್ತಾ ಇದ್ದೀವಿ. ಆರೋಪಿಗೆ ಈಗಾಗಲೇ 14 ದಿನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿತ್ತು. ಸೊ ಆತನ ಪರ ಜಾಮೀನು ನೀಡಬೇಕು ಎನ್ನುವಂತಹ ವಾದ ಈಗ ಅರ್ಜಿ ತಿರಸ್ಕಾರಗೊಂಡಿದೆ. ಇನ್ನು ದಿನದಿಂದ ದಿನಕ್ಕೆ ಸಂತ್ರಸ್ತ ಕುಟುಂಬದ ಮನವಿಗಳು ಕೂಡ ಹೆಚ್ಚಾಗ್ತಾ ಇದೆ. ಸಂಬಂಧಪಟ್ಟಂತ ಆರೋಪಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು. ಈಗಾಗಲೇ ನನ್ನ ಮಗಳನ್ನ ಗರ್ಭವತಿ ಮಾಡಿ ವಂಚನೆ ಮಾಡಿದ್ದಾರೆ. ಸೊ ಇಂತಹ ಪ್ರಕರಣದಲ್ಲಿ ಆತನ ಮೇಲೆ ಮಾನವೀಯತೆಯನ್ನು ತೋರಿಸಬಾರ್ದು. ಮತ್ತೊಂದು ಕಡೆ ಆಕೆಯನ್ನ ಆತ ತಿರಸ್ಕಾರ ಮಾಡಿದ್ದಾನೆ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿ ಕಡ್ಡಿ ಮುರಿದಂಗೆ ಹೇಳಿರ್ತಕ್ಕಂತಹದ್ದು ಕೂಡ ಕುಟುಂಬಸ್ಥರ ನೋವಿಗೆ ಮತ್ತಷ್ಟು ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.